ಇನ್ನೂ ಕೂಡ ಹೆದರ್ಕೊಂಡು ಆ ಗೋಡ್ಸೆ ಫ್ಯಾಮಿಲಿ ಬದುಕ್ತಾ ಇದೆ. ಪಾರ್ಲಿಮೆಂಟ್ ನಲ್ಲಿ ಗೋಡ್ಸೆ ಅವರ ಬಗ್ಗೆ ಏನೋ ಚರ್ಚೆ ಆಯ್ತು. ಯಾರೋ ಏನೋ ಕೆಟ್ಟದಾಗಿ ಮಾತಾಡಿದ ತಕ್ಷಣನೇ ಪ್ರಜ್ಞಾ ಸಿಂಗ್ ಠಾಕೂರ್ MP ಎದ್ದು ನಿಂತು ಹೇಳಿದ್ರು, ಗೋಡ್ಸೆ ದೇಶದ್ರೋಹಿ ಆಗಿರ್ಲಿಲ್ಲ, ಗೋಡ್ಸೆ ದೇಶಭಕ್ತನಾಗಿದ್ದ. ಎರಡೇ ಶಬ್ದ ಹೇಳಿದ್ರಿ. ಮೋದಿ ಅವರು ಇಮ್ಮಿಡಿಯೇಟ್ ಅಕ್ಷಮ್ಯ ಅಪರಾಧ ಮಾಡಿದರೆ, ಇದಕ್ಕೆ ನಾನು ಎಂದೂ ಜೀವನ ಪೂರ್ತಿ ಕ್ಷಮಿಸುವುದಿಲ್ಲ ಅಂತ ಹೇಳಿದ್ರು. ಒಬ್ಬ ಹಿಂದೂ ನಾಯಕಿಯನ್ನು, ಹಿಂದೂ ಸನ್ಯಾಸಿನಿಯನ್ನ, ಹೋರಾಟಗಾರ್ತಿಯನ್ನ 9 ವರ್ಷ ಜೈಲಿನಲ್ಲಿ ಕಠಿಣ ಶಿಕ್ಷೆ ಅನುಭವಿಸಿದಂತ ಆ ಮಹಿಳೆಗೆ ಅವಮಾನ ಮಾಡಿದ್ರು. ಬತ್ತಲೆಯಾಗಿ ಉಲ್ಟಾ ನೇತ್ ಹಾಕಿ ಹೊಡೆದಿದ್ದಾರ್ರಿ. ಮೊಹಮ್ಮದ್ ಪೈಗಂಬರ್ ಸಂಬಂಧಪಟ್ಟಂತಹ ವಿಷಯವನ್ನ ಜಾಕೀರ್ ನಾಯ್ಕ್ ಹೇಳಿದಾನೆ, OIC ಹೇಳಿದಾನೆ, ಇದ್ದದ್ದನ್ನು ಹೇಳಿದಾರೆ. ಅವ್ರು ಪುಸ್ತಕದಲ್ಲಿದೆ, ಕುರಾನ್ದಲ್ಲಿದೆ. ಅದನ್ನೇ ನೂಪುರ್ ಶರ್ಮಾ ಹೇಳಿದ ತಕ್ಷಣನೇ ಇಡೀ ಜಗತ್ತಿನ ಮುಸ್ಲಿಂ ಟಾರ್ಗೆಟ್ ಮಾಡಿದ್ರು. ಸಿರ್ ತನ್ಸೆ ಜುದಾ, ರುಂಡವನ್ನ ಶರೀರದ ಪಕ್ಕದಲ್ಲಿ ನಾವು ಸರಿಸ್ತೀವಿ, ರುಂಡವನ್ನ ಕಿತ್ತು ಹಾಕ್ತೀವಿ ಅಂತ ಹೇಳಿ ಘೋಷಣೆ ಹಾಕ್ತಾ ಹೋದ್ರು. ಆ ಸಂತ ಸನ್ಯಾಸಿಯ ಆ ವಾಕ್ಯದಿಂದ ಓಪನ್ ಆಗಿ ಮಾತನಾಡುವಂತ ಮಾನಸಿಕತೆ ಇವತ್ತು ಬಹಳಷ್ಟು ಜನರಲ್ಲಿ ಇಲ್ಲ. ಟೆರರ್, ಹೆದರಿಕೆ ನಿರ್ಮಾಣ ಮಾಡಿದ್ದಾರೆ. ಅದು ಮೋದಿಯವರಿಗೆ ಬಂದುಬಿಟ್ಟಿದೆ. ಯಾಕೆ ಸ್ವಾಮಿ, ನಿಮಗೂ ಹೆದರಿಕೆನಾ? ಬೇರೆ ಬೇರೆ ರೂಪದಲ್ಲಿ ಇವತ್ತು ದೇಶ, ಧರ್ಮ, ಹೀಗೆ ಅನೇಕ ಕಾರ್ಯಗಳು ಅನೇಕರು ಮಾಡ್ತಾ ಇದ್ದಾರೆ. ಅದರಲ್ಲಿ ಸಾಹಿತ್ಯವೂ ಕೂಡ ಬಹಳ ಮಹತ್ವದ್ದು. ಅದರಲ್ಲಿ ಸಾಹಿತ್ಯದಲ್ಲಿ ನಿಜವಾದ, ಸತ್ಯವಾದ ಸಂಶೋಧನ ಆದಂಥ ಸಾಹಿತ್ಯ ಇದು ಬಹಳ ಮುಖ್ಯವಾದ್ದು. 78 ವರ್ಷ ಆಯ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕು. ಸೊ ಸಾಹಿತ್ಯ, ಇತಿಹಾಸ, ಇಲ್ಲಿವರೆಗೆ ಏನು ಓದಿದ್ದೀವಿ ಅಂತನ್ನುವಂಥದ್ದು ಜಗಜ್ಜಾಹೀರಾಗಿದೆ. ಅದನ್ನು ಯಾಕೆ ಹೇಳಿದರು ಅಂತನ್ನುವಂಥದ್ದು ಅವರ ಆ ಸಾಹಿತ್ಯವನ್ನು, ಇತಿಹಾಸವನ್ನು ಜನರ ಮುಂದೆ ಪಠ್ಯದ ಮೂಲಕ ಅಥವಾ ಬೇರೆ ಬೇರೆ ಸ್ವರೂಪದ ಮೂಲಕ ಇಡೀ ಭಾರತೀಯರಲ್ಲಿ ತುಂಬುವಂತಹ ಉದ್ದೇಶ, ಏಕೈಕ ಉದ್ದೇಶ, ನನ್ನ ಅನಿಸಿಕೆ, ಈ ಸಮಾಜವನ್ನು ಹೇಡಿಯನ್ನಾಗಿ ಮಾಡಬೇಕು, ನಿರ್ವೀರ್ಯನ್ನಾಗಿ ಮಾಡಬೇಕು, ಸ್ವಾಭಿಮಾನ ಶೂನ್ಯರನ್ನಾಗಿ ಮಾಡಬೇಕು, ದೇಶಭಕ್ತಿಹೀನರನ್ನಾಗಿ ಮಾಡಬೇಕು ಅಂತನ್ನುವಂಥದ್ದೇ ಉದ್ದೇಶ ಇಲ್ಲಿವರೆಗೆ ನಾವು ಓದಿದಂಥ ಇತಿಹಾಸ ಇದೆ. ಅದು ಬಹಳ ಸ್ಪಷ್ಟವಾಗಿತ್ತು ಅವ್ರ ಮನಸ್ಸಿನಲ್ಲಿ. ಇದು ಅಹಿಂಸೆ 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 ಅಂತ ಹೇಳಿ 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 ಇಲ್ಲಿ ತನಕ ನಾಗಮಂಗಲದ ಗಣೇಶ ಉತ್ಸವದ ಮೇಲೆ, ಗಣಪತಿಯ ಮೇಲೆ ಚಪ್ಪಲಿ, ಗಣಪತಿಯ ಮೇಲೆ ಬಾಟಲ್ಗಳು, ಗಣಪತಿಯ ಮೇಲೆ ಪೆಟ್ರೋಲ್ ಬಾಂಬ್ಗಳು, ಗಣಪತಿಯ ಮೇಲೆ ಕಲ್ಲೆಸೆಯುವಂಥ ಸಂದರ್ಭದಲ್ಲೂ ಕೂಡ ನಾಗಮಂಗಲದ ಗಣಪತಿಯ ಮೇಲೆ ಕಲ್ಲೆಸೆದಿದ್ದಾರೆ ವಿನಃ ನಮ್ಮ ಗಣಪತಿ ಏನಾಗಿಲ್ಲ. ಈ ಹೇಡಿ ಮಾನಸಿಕತೆ ಈ ಇತಿಹಾಸದ ಪರಿಣಾಮ ಇದೆ. ಇದೇ ಮೂಲ ಉದ್ದೇಶ ಇತ್ತು ಅವ್ರದ್ದು. ನಿರ್ವೀರ್ಯ ಮಾಡಬೇಕು ಈ ಸಮಾಜವನ್ನು. ಇವತ್ತಾಗಿದೆ. ಹೋರಾಟ, ಕೆಚ್ಚು, ಪ್ರತಿಭಟನೆ, ಪ್ರತಿಕ್ರಿಯೆ ಅನ್ನುವಂಥದ್ದೇ ಕಾಣಿಸ್ತಾ ಇಲ್ಲ. ಅದಕ್ಕೇನೆ ಇವತ್ತು ಹರೀಶ್ ಇರ್ಬೋದು, ಇವತ್ತು ಹರ್ಷ ಅವರು ಇರ್ಬೋದು, ಅವರಿಗೆ ಆ ಒಳಗಡೆಯ ಕುದಿ ಏನಿದೆಯಲ್ಲ, ಇವತ್ತು ಸಾಹಿತ್ಯದ ಮೂಲಕ ಜನರ ಮುಂದೆ ಇಡ್ತಾ ಇರೋದು. ಸಾವಿರ 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 ಪ್ರಣಾಮಗಳನ್ನು ಅವರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ನಾನು ಅವರು ಹೇಳಿದರು, ಈ ಪುಸ್ತಕ ಬಿಡುಗಡೆಗೆ ಯಾರನ್ನು ಕರೆಯೋಬೇಕು ಅಂತ ಹೇಳಿ ಯಾರಿಗೂ ಕಾಂಟ್ಯಾಕ್ಟ್ ಮಾಡಿದರು, ಅವರು ಬರಲಿಲ್ಲ. ಕೊನೆಗೆ ಮುತಾಲಿಕರು ನೋಡೋಣ ಅಂಥೇಳಿ ಮುತಾಲಿಕರನ್ನು ಕರೆದ್ರು. ಸೊ ಮುತಾಲಿಕ, ನಾನೊಬ್ಬ ಭಂಡ ನಾನು. ಸೊ ನಾನು ಒಪ್ಕೊಂಡೆ. ಇದೇ ರೀತಿ 2009
ಹಿಮಾನಿ ತಾಯಿ ಸಾವರ್ಕರ್, ಗೋಪಾಲ್ ಗೋಡ್ಸೆ ಅವರ ಮಗಳು, ಸಾವರ್ಕರ್ ಅವರ ಸೊಸೆ. ಅವರು ನನಗೆ ಒಂದು ಸಲ ಫೋನ್ ಮಾಡಿದರು, ಮುತಾಲಿಕರೇ, ನಾವು ಪ್ರತಿ ವರ್ಷ ನಾಥೂರಾಮ್ ಗೋಡ್ಸೆ ಅವರ ಹುಟ್ಟಿದ ದಿನವನ್ನು ಆಚರಣೆ ಮಾಡ್ತೀವಿ. ಆ ಆಚರಣೆ ದಿನ ಒಬ್ಬ ಹೋರಾಟಗಾರನ, ಒಬ್ಬ ವ್ಯಕ್ತಿಯನ್ನು, ವಿಶೇಷ ವ್ಯಕ್ತಿಗೆ ನಾವು ನಾಥೂರಾಮ್ ಗೋಡ್ಸೆ ಪ್ರಶಸ್ತಿಯನ್ನು ಕೊಡ್ತೀವಿ. ಈ ಬಾರಿ ನಿಮ್ಮನ್ನು ನಾವು ಯೋಚನೆ ಮಾಡಿದ್ದೀವಿ, ನೀವು ಒಪ್ಕೊಳ್ತೀರಾ ಅಂತ ಕೇಳಿದರು. ನನಗೆ ಆಶ್ಚರ್ಯ ಆಯಿತು. ನಾನು ಕೇಳಿದೆ, ಒಪ್ಪಿಕೊಳ್ತೀರಾ ಅಂತನ್ನುವಂಥದ್ದು ಶಬ್ದ ಯಾಕೆ ಬಳಸ್ತಾ ಇದ್ದೀರಿ ಅಂತ ಕೇಳಿದೆ ನಾನು. ಆವಾಗ ಹರ್ಷ ಅವರು ಹೇಳಿದ್ದನ್ನು ಅವರು ಕೂಡ ಹೇಳಿದರು. ಬಹಳ ಜನ ಹೆದರ್ತಾರೆ, ಬಹಳಷ್ಟು ಜನರಿಗೆ ಕೇಳಿದೀವಿ, ಒಪ್ಕೊಳ್ತಾ ಇಲ್ಲ. ಅದಕ್ಕೆ ನಿಮಗೆ ಆ ಒಪ್ಕೊಳ್ತೀರಾ ಅಂತ ಪ್ರಶ್ನೆಯನ್ನು ಕೇಳಿದೆ ವಿನಃ ಇನ್ನೇನು ಇಲ್ಲ ಅಂತ ಹೇಳಿದೆ. ನಾನು ಹೇಳಿದೆ, ಸಹರ್ಷದಿಂದ ನಾನು ಒಪ್ಕೊಳ್ತೀನಿ, ನಾನು ಬರ್ತೀನಿ ಅಂತ ಹೇಳಿ ಅದನ್ನು ನಾನು ತಗೊಂಡೆ. ಅದೊಂದು ಪುನಾದಲ್ಲಿ ಕಾರ್ಯಕ್ರಮ ಆಯಿತು. ಅವ್ರ ಮನೆಯಲ್ಲೇ ಕಾರ್ಯಕ್ರಮ ಮಾಡ್ತಾರೆ. ಅದನ್ನು ಹೊರಗಡೆ ಮಾಡೋಕ್ಕೆ ಅವಕಾಶ ಇಲ್ಲ, ಹೊರಗಡೆ ಪೊಲೀಸರೆಲ್ಲ ನಿಂತಿರ್ತಾರೆ. ಇನ್ನೂ ಕೂಡ ಹೆದರ್ಕೊಂಡು ಆ ಗೋಡ್ಸೆ ಫ್ಯಾಮಿಲಿ ಬದುಕ್ತಾ ಇದೆ. ಈಗ ಅವರು ಹರೀಶ್ ಅವರು ಹೇಳಿದರು ಏನಂದರೆ, ಪೂನಾದವರಿಗೆ ಗೋಡ್ಸೆ ಅವರ ಮನೆ ಎಲ್ಲಿ ಅಂತ ಅನ್ನೋದು ಗೊತ್ತಿಲ್ಲ. ಕಾರಣ ಇವತ್ತಿನ ಈ ಇಷ್ಟು ವರ್ಷದ ಸಾಹಿತ್ಯದ ಪರಿಣಾಮ, ಟೆರರ್, ಹೆದರಿಕೆ ನಿರ್ಮಾಣ ಮಾಡಿದ್ದಾರೆ. ಅದು ಮೋದಿಯವರಿಗೆ ಬಂದುಬಿಟ್ಟಿದೆ. ಹೇಗೆ ಹೇಳ್ತೀನಿ ನಿಮಗೆ, ಪಾರ್ಲಿಮೆಂಟ್ನಲ್ಲಿ ಗೋಡ್ಸೆ ಅವರ ಬಗ್ಗೆ ಏನೋ ಚರ್ಚೆ ಆಯಿತು. ಯಾರೋ ಏನೋ ಕೆಟ್ಟದಾಗಿ ಮಾತಾಡಿದ ತಕ್ಷಣವೇ ಪ್ರಜ್ಞಾ ಸಿಂಗ್ ಠಾಕೂರ್ MP ಎದ್ದು ನಿಂತು ಹೇಳಿದರು, ಗೋಡ್ಸೆ ದೇಶದ್ರೋಹಿ ಆಗಿರಲಿಲ್ಲ, ಗೋಡ್ಸೆ ದೇಶಭಕ್ತನಾಗಿದ್ದ ಅಂತನ್ನೋದು ಎರಡೇ ಶಬ್ದ ಹೇಳಿದರು. ಅವರು ಎರಡೇ ಶಬ್ದ ಹೇಳಿದ್ರಿ. ಮೋದಿಯವರು ಇಮ್ಮಿಡಿಯೇಟ್ ಅಕ್ಷಮ್ಯ ಅಪರಾಧ ಮಾಡಿದರೆ, ಇದಕ್ಕೆ ನಾನು ಎಂದೂ ಜೀವನ ಪೂರ್ತಿ ಕ್ಷಮಿಸುವುದಿಲ್ಲ ಅಂತ ಹೇಳಿದರು. ಯಾಕೆ ಸ್ವಾಮಿ, ನಿಮಗೂ ಹೆದರಿಕೆನಾ? ಅವರನ್ನು ಅದು ಒಂದೇ ಹೇಳಿದ್ದಕ್ಕೆ ಇವತ್ತು ಅವ್ರು ಎರಡನೇ ಬಾರಿ ಟಿಕೆಟ್ ಸಿಗಲಿಲ್ಲ. ಬರೇ ಗೋಡ್ಸೆ ಬಗ್ಗೆ ಹೇಳಿ ದೇಶಭಕ್ತ ಇದ್ದ ಇಷ್ಟೇ. ಇವತ್ತು ಈಗ ಹರೀಶ್ ಅವರು ಹೇಳಿದರು, ಬರೀ ಇಷ್ಟಕ್ಕೆ ನಿಲ್ತೀರಾ? ಅದ್ರ ಹಿಂದೆ ಯಾರು ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಏನು ಹೇಳಿದ್ದಾರೆ, ಚರ್ಚೆ ಆಗಲಿ ಅಂತ ಹೇಳ್ಬೋದಾಗಿತ್ತಲ್ಲ. ಹೇಳಲಿಲ್ಲ, ಟಿಕೆಟ್ ಕೊಡಲಿಲ್ಲ ರೀ. ಎರಡನೇ ಬಾರಿ ಟಿಕೆಟ್ ಕೊಡಲಿಲ್ಲ ಅವರಿಗೆ. ಅವಮಾನ ಮಾಡಿದರು. ಒಬ್ಬ ಹಿಂದೂ ನಾಯಕಿಯನ್ನು, ಹಿಂದೂ ಸನ್ಯಾಸಿನಿಯನ್ನು, ಹೋರಾಟಗಾರ್ತಿಯನ್ನು 9 ವರ್ಷ ಜೈಲಿನಲ್ಲಿ ಕಠಿಣ ಶಿಕ್ಷೆ ಅನುಭವಿಸಿದಂಥ ಆ ಮಹಿಳೆಗೆ ಅವಮಾನ ಮಾಡಿದರು. ನಿಮಗೆ ಗೊತ್ತಿದೋ ಇಲ್ಲೋ ಗೊತ್ತಿಲ್ಲ, ನಾನು ಪರ್ಸ್ನಲ್ ಆಗಿ ವೈಯಕ್ತಿಕವಾಗಿ ಪ್ರಜ್ಞಾ ಸಿಂಗ್ ಠಾಕೂರ್ ಅವರು ಇವತ್ತಿಗೂ ಸಂಪರ್ಕ ಇದೆ. ಕಣ್ಣೀರು ಬರುತ್ತೆ ನಮಗೆ. ಆ ಮಹಿಳೆಗೆ ಈ ಸಮಾಜ ನಡ್ಕೊಂಡಂಥ ರೀತಿ, ಬತ್ತಲೆಯಾಗಿ ಉಲ್ಟಾ ನೇತು ಹಾಕಿ ಹೊಡೆದಿದ್ದಾರ್ರಿ. ಇನ್ನೂ ಅನೇಕ ಹಿಂಸೆಯನ್ನು ಕೊಟ್ಟಂಥ ಮಹಾ ಹೋರಾಟಗಾರ್ತಿಗೆ ಮೋದಿಯವರು ಯಾಕೆ ಅಪಮಾನ ಮಾಡಿದ್ರಿ? ನೂಪುರ್ ಶರ್ಮಾ ಅಗಾಧವಾದಂಥ ಜ್ಞಾನ, ವಕ್ತೃತ್ವ, ಉತ್ತರ ಕೊಡುವಂಥ ಧಾಡಸಿ ಮಹಿಳೆ
ಚರ್ಚೆಯಲ್ಲಿ ಮೊಹಮ್ಮದ್ ಪೈಗಂಬರ ಸಂಬಂಧಪಟ್ಟಂಥ ವಿಚಾರವನ್ನು ಹೇಳಿದ ತಕ್ಷಣನೇ ಇಡೀ ಜಗತ್ತಿನ ಮುಸ್ಲಿಮರು ಟಾರ್ಗೆಟ್ ಮಾಡಿದರು. ಇಡೀ ಜಗತ್ತಿನ ಮುಸ್ಲಿಂ ಟಾರ್ಗೆಟ್ ಮಾಡಿದರು. ಇದ್ದದ್ದನ್ನು ಹೇಳಿದ್ದಾರೆ ಅವರು. ಪುಸ್ತಕದಲ್ಲಿದೆ, ಕುರಾನ್ದಲ್ಲಿದೆ. ಜಾಕೀರ್ ನಾಯ್ಕ್ ಹೇಳಿದ್ದಾನೆ, OIC ಹೇಳಿದ್ದಾನೆ, ಬೇಕಾದಷ್ಟು ಜನ ಚರ್ಚೆ ಮಾಡಿದ್ದಾರೆ. ಅದನ್ನೇ ನೂಪುರ್ ಶರ್ಮಾ ಹೇಳಿದ ತಕ್ಷಣವೇ ಇಡೀ ಜಗತ್ತಿನ ಎಲ್ಲ ಮುಸ್ಲಿಮರು ಕೂಡ ಅವ್ರ ಮೇಲೆ ಬಿದ್ದರು. ಆವಾಗ ನಮ್ಮ ಕೇಂದ್ರ ಸರ್ಕಾರ ನಡ್ಕೊಂಡದ್ದು ರೀತಿ ಹೇಗೆ? 4 ಗೋಡೆಯ ಮಧ್ಯದಲ್ಲಿ ಕೂಡಿಸಿದ್ರಲ್ರಿ ಆ ಮಹಿಳೆಯನ್ನ. ಹೆದರ್ಕೊಂಡು ಇವತ್ತು ಜೀವನ ಮಾಡ್ತಾಳೆ. ಯಾವಾಗ ಸಾಯ್ತೀನಿ, ಯಾವಾಗ ಬಾಂಬ್ ಬೀಳುತ್ತೆ, ಯಾವಾಗ ಗುಂಡು ಬೀಳುತ್ತೆ, ಯಾರು ಬರ್ತಾರೋ ಏನೋ ಹೇಗೋ ಅಂತನ್ನುವಂಥ ಬದುಕೋ ಸ್ಥಿತಿ ಇವತ್ತು ನಮ್ಮ ದೇಶದಲ್ಲೇ. ಯಾಕೆ? ಅಮಿತ್ ಶಾ ಗೃಹ ಮಂತ್ರಿ, ಪ್ರಧಾನಮಂತ್ರಿ ಒಂದು ಮಾತನ್ನು ಹೇಳಬೇಕಾಗಿತ್ತು. ನೂಪುರ್ ಶರ್ಮಾ ಇದ್ದದ್ದನ್ನು ಹೇಳಿದ್ದಾರೆ. ಕುರಾನ್ದಲ್ಲಿದೆ, ನೀವು ಸಾಕಷ್ಟು ಸಲ ಚರ್ಚೆಯಲ್ಲಿ ಹೇಳಿದಿರಿ, ಅದರಲ್ಲಿ ಏನೇನೂ ತಪ್ಪಿಲ್ಲ, ಓಪನ್ ಆಗಿ ಚರ್ಚೆ ಮಾಡೋಣ, ಅವಳ ಒಂದು ಕೂದಲ ಮುಟ್ಟಿದರೆ ನಾವು ಸುಮ್ಮನಿರುವುದಿಲ್ಲ ಅಂತ ಅನ್ನೋದು ಹೇಳಕ್ಕಾಗಲಿಲ್ಲೇನ್ರಿ ಇವರಿಗೆ? ಇದು ನಮ್ಮ ಡರ್, ಹೆದರಿಕೆ. ಇದೇ ಮಾತನ್ನು ಮೊನ್ನೆ ಈಗೊಂದು 15 ದಿನ ಅಥವಾ ತಿಂಗಳಾಯಿತು, ಇಲ್ಲಿ ಒಬ್ಬ ಸ್ವಾಮೀಜಿಯವರು, ಮಹಾರಾಷ್ಟ್ರದಲ್ಲಿ ಒಬ್ಬರು ಸ್ವಾಮೀಜಿಯವರು ಮಾತಾಡಿದರು. ಸೇಮ್ ವಾಕ್ಯವನ್ನು ಮಾತಾಡಿದರು, ಹೇಳಿದರು. ಅವಾಗಲೂ ಇಡೀ ಮುಸ್ಲಿಂ ಸಮಾಜ ಇವತ್ತಿಗೂ ಪ್ರತಿಭಟನೆ ಮಾಡ್ತಾ ಇದೆ. ಕರ್ನಾಟಕದಲ್ಲೂ ಪ್ರತಿಭಟನೆ ಮಾಡಿದರು, ಮಹಾರಾಷ್ಟ್ರದಲ್ಲಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಿರ್ ತನ್ಸೆ ಜುದಾ, ರುಂಡವನ್ನು ಶರೀರದ ಪಕ್ಕದಲ್ಲಿ ನಾವು ಸರಿಸ್ತೀವಿ, ರುಂಡವನ್ನು ಕಿತ್ತು ಹಾಕ್ತೀವಿ ಅಂತ ಹೇಳಿ ಘೋಷಣೆ ಹಾಕ್ತಾ ಹೋದರು. ಆ ಸಂತ ಸನ್ಯಾಸಿಯ ಆ ವಾಕ್ಯದ ಹೇಳಿದ ಪರಿಣಾಮದಿಂದ ಅಲ್ಲಿಯ ಮುಖ್ಯಮಂತ್ರಿ ಏಕನಾಥ ಸಿಂಧೆ ಅವರನ್ನು ಪಕ್ಕದಲ್ಲೇ ಕೂಡಿಸ್ಕೊಂಡೇ ಹೇಳಿದರು, ಮರಾಠಿಯಲ್ಲಿ ಹೇಳಿದರು. ಏನು ಹೇಳಿದರು ಅವರು? ಇಲ್ಲಿ ಸಂತರು ಕೂತಿದ್ದಾರೆ, ನಮ್ಮ ದೇಶ ಸಂತ ಮಹಂತರ ಋಷಿ ಮುನಿಗಳ ನಾಡಿದು, ಅವರಿಂದ ಬೆಳೆದಿದ್ದೀವಿ, ಅವರಿಂದ ಉಳಿದಿದ್ದೀವಿ, ಅವರಿಂದ ನಾವು ಬೆಳೆಯೋರಿದ್ದೀವಿ. ಅವರು ಹೇಳಿದ ವಾಕ್ಯದ ಸಂಬಂಧಪಟ್ಟಾಗಿ ಏನಾದರೂ ಈ ಸ್ವಾಮೀಜಿಯ ಒಂದು ಕೂದಲ ಮುಟ್ಟಿದರೆ ನಾವು ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿ ಏಕನಾಥ ಸಿಂಧೆ ಅವರ ಗುಡುಗಿದ ಪರಿಣಾಮದಿಂದ ಇವತ್ತು ಆ ಸ್ವಾಮೀಜಿ ಬಿಂದಾಸಾಗಿ ಓಡಾಡ್ತಾ ಇದ್ದಾರೆ. ಇದೇ ಮಾತನ್ನು ನಾವು ಕೇಂದ್ರದ ವ್ಯಕ್ತಿಗಳಿಂದ ಅಪೇಕ್ಷೆ ಪಟ್ಟಿದ್ದೀವಿ. ಅಂದರೆ ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಇತಿಹಾಸ ನಮ್ಮನ್ನು ಹೇಗೆ ನಿರ್ಮಾಣ ಮಾಡಿಬಿಟ್ಟಿದೆ. ಓಪನ್ ಆಗಿ ಮಾತನಾಡುವಂಥ ಮಾನಸಿಕತೆ ಇವತ್ತು ಬಹಳಷ್ಟು ಜನರಲ್ಲಿ ಇಲ್ಲ.